ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮ್ಮ ಜೊತೆ ಒಂದು ಫ್ರೈಡ್ ಚಿಕನ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಯಾವಾಗಲೂ ಒಂದೇ ರೀತಿ ಚಿಕನ್ನ ಮಾಡಿ ಬೇಜಾರಾಗಿದ್ದರೆ ಈ ರೀತಿ ಒಂದ್ಸಲ ಫ್ರೈಡ್ ಚಿಕನ್ನ ಮಾಡಿ ನೋಡಿ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಹಾಗೆಯೇ ಇದಕ್ಕೆ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆಯೇ ಇದರಲ್ಲಿ ನಾವು ಮೊಟ್ಟೆನ ಯೂಸ್ ಮಾಡ್ತೀನಿ ಹೇಗೆ ಈ ರೀತಿ ಕ್ರಿಸ್ಪಿಯಾಗಿರ್ತಕ್ಕಂಥ ಒಂದು ಫ್ರೈಡ್ ಚಿಕನ್ನ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ. ಈ ರೀತಿ ಒಂದು ಸ್ನ್ಯಾಕ್ಸ್ ಅಥವಾ ಚಿಕನ್ನ ಮಾಡಿಕೊಟ್ರೆ ಮಕ್ಕಳುಗಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದ್ರ ಟೇಸ್ಟ್ ಅಂತೂ ಕೂಡ ನಾವು ಹೊರಗಡೆ ಹೋಟೆಲ್ ಅಥವಾ ರೆಸ್ಟೋರೆಂಟಲ್ಲೆಲ್ಲ ಹೇಗೆ ಮಾಡ್ತಾರೆ ಅದೇ ರೀತಿಯಲ್ಲಿ ಇರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಚಿಕನ್ನ ಈ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇದನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮ್ಯಾರಿನೇಟ್ ಮಾಡ್ಕೊಳ್ಳೋದು ತುಂಬ ಏನಿಲ್ಲ, ಸ್ವಲ್ಪ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾಳು ಮೆಣಸಿನ ಪುಡಿ, ಹಾಗೆಯೇ ಸ್ವಲ್ಪ ಗರಂ ಮಸಾಲ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಇದಿಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 1 ಅವರ್ ಆದ್ರೂ ಹಾಗೆಯೇ ನೆನೆಯೋದಕ್ಕೆ ಇಡಬೇಕಾಗುತ್ತೆ. ನಾವಿಲ್ಲಿ ಇದಕ್ಕೆ ನೆಕ್ಸ್ಟು ಒಂದು ಡ್ರೈ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು, ಇದಕ್ಕೆ ಕೋಟಿಂಗಿಗೆ ಹೇಗೆ ಅಂತ ಹೇಳಿ ನೋಡೋಣ. ಅದಕ್ಕೆ ಅಂತ ಹೇಳಿ ನಾನಿಲ್ಲಿ 1 ಕಪ್ಪಷ್ಟು ಮೈದಾ, ಹಾಗೆಯೇ ಅದಕ್ಕೆ 1/4 ಕಪ್ಪಷ್ಟು ಅಳತೆನಲ್ಲಿ ಕಾರ್ನ್ಫ್ಲೋರ್ನ ತೊಗೊತಾ ಇದ್ದೀನಿ. ಇದ್ರ ಜೊತೆಗೇ ನಾನಿಲ್ಲಿ ಸ್ವಲ್ಪ ಖಾರಕ್ಕೆ ಅಂತ ಹೇಳಿ ಸ್ವಲ್ಪ ಖಾರದ ಪುಡಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಇದು ನಾವು ಅದರ ಔಟರ್ ಲೇಯರ್ಗೆ ಹೇಗೆ ಕ್ರಿಸ್ಪಿನೆಸ್ಗೆ ಅಂತ ಹೇಳಿ ನಾವು ಮಾಡ್ಕೊತಾ ಇರೋದ್ರಿಂದ ಇದಕ್ಕೂ ಸ್ವಲ್ಪ ನಾವು ಖಾರ, ಉಪ್ಪು ಎಲ್ಲನೂ ಕೂಡ ಹಾಕಬೇಕಾಗುತ್ತೆ. ಇದಕ್ಕೆ ನಾನಿಲ್ಲಿ ನೆಕ್ಸ್ಟು ಒಂದು 1/4 ಟೇಬಲ್ ಸ್ಪೂನ್ ಅಳತೆನಲ್ಲಿ ಕಾಳು ಮೆಣಸಿನ ಪುಡಿ, ಹಾಗೆಯೇ ಸ್ವಲ್ಪ ಗರಂ ಮಸಾಲ, ಇದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಸೇಮ್ ಮಸಾಲಾನ ನಾವು ಚಿಕನ್ನ ಮ್ಯಾರಿನೇಟ್ ಮಾಡೋದಕ್ಕೂ ಕೂಡ ಹಾಕ್ಕೊಂಡಿದ್ದು. ಈಗ ಅದರದ್ದು ಕೋಟಿಂಗಿಗೂ ಕೂಡ ಈ ರೀತಿ ಒಂದು ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕಾಗುತ್ತೆ. ನೆಕ್ಸ್ಟ್ ನಾವು ಇದನ್ನು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈ ಪೌಡ್ರನ್ನ ಒಂದ್ಸಲ ಎಲ್ಲನೂ ಕೂಡ ಚೆನ್ನಾಗಿ ಒಂದ್ಸಲ ಜರಡಿ ಇಟ್ಕೊಂಬಿಡಿ. ಈ ರೀತಿ ಒಂದು ಜಾಲರಿ, ಸಣ್ಣ ಕಣ್ಣಿನ ಜಾಲರಿನಲ್ಲಿ ಒಂದ್ಸಲ ಕ್ಲೀನಾಗಿ ಜರಡಿ ಇಟ್ಕೊಂಬಿಡಿ. ಇದರಲ್ಲಿ ಏನಾದರೂ ಗಂಟುಗಳಿದ್ದರೆ ಅದೆಲ್ಲ ಹೋಗಿಬಿಡುತ್ತೆ. ಈ ರೀತಿ ಎಲ್ಲನೂ ಕೂಡ ಚೆನ್ನಾಗಿ ಜರಡಿ ಇಟ್ಕೊಂಡಾದಮೇಲೆ ಇದನ್ನು ನಾವು ಡಿಪ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಚಿಕ್ಕ ಬೌಲಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಐಸ್ ಕ್ಯೂಬ್ನ ತೊಗೊಂಡಿದ್ದೀನಿ. ಈ ಐಸ್ ಕ್ಯೂಬಿಗೆ ಒಂದು ಸ್ವಲ್ಪ ನೀರನ್ನ ಕೂಡ ಸೇರಿಸ್ಕೊಳ್ಳಿ. ಇದು ಕೋಲ್ಡ್ ವಾಟರ್ ಆದರೂ ಆಗ್ಬೋದು ಅಥವಾ ನಾರ್ಮಲ್ ತಣ್ಣಗಿರೋಂಥ ನೀರನ್ನಾದರೂ ಸರಿ. ಅದನ್ನು ಹಾಕ್ಕೊಂಡು ಈ ರೀತಿ ನಾವು ಒಂದು ಪ್ಲೇಟಲ್ಲಿ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಡ್ರೈ ಪೌಡ್ರು, ಹಾಗೆಯೇ ನಾವು ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನು, ಅದನ್ನು ಈ ರೀತಿ ಇದಕ್ಕೆ ಹಾಕ್ಕೊಂಡು ಚಿಕನ್ ಪೀಸಿಗೆ ಈ ಹಿಟ್ಟು ಚೆನ್ನಾಗಿ ಅಂಟ್ಕೊಬೇಕು. ಅಲ್ಲಿವರೆಗೂ ಕೂಡ ಅದರಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಅದನ್ನೆಲ್ಲ ಒಂದ್ಸಲ ಹಿಟ್ಟೆಲ್ಲ ಚೆನ್ನಾಗಿ ಕೋಟ್ ಆದಮೇಲೆ ನಾವು ಏನು ತಣ್ಣಗಿರತಕ್ಕಂಥ ನೀರು ತೊಗೊಂಡಿದ್ವಿ, ಐಸ್ ಕ್ಯೂಬ್ ಎಲ್ಲ ಹಾಕಿ ಅದರೊಳಗಡೆ ಒಂದ್ಸಲ ಡಿಪ್ ಮಾಡ್ಕೊಬೇಕು. ನಾವು ಈ ರೀತಿ ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಚಿಕನ್ನ ನೆಕ್ಸ್ಟ್ ನಾವು ಆ ನೀರೊಳಗಡೆ ಡಿಪ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಡಿಪ್ ಮಾಡಿಕೊಂಡು ಮತ್ತೆ ಹಿಟ್ಟಲ್ಲಿ ಉರುಳಿಸ್ಕೊಂಡು ಇದೇ ರೀತಿ ಒಂದು ಪ್ರೋಸೆಸ್ನ 2-3 ಸಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕೋಟ್ ಆಗುತ್ತೆ ಇದು. ನೆಕ್ಸ್ಟು ನಾವಿಲ್ಲಿ ಎಣ್ಣೆನ ಕಾಯೋದಕ್ಕೆ ಅಂತ ಇಟ್ಕೊಂಡು ನಾವು ಏನೆಲ್ಲ ಡಿಪ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ ಪೀಸಸ್ಸು, ಅದನ್ನು ಈ ರೀತಿ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ. ನಾವು ಇದಕ್ಕೆ ಈ ರೀತಿ ಐಸ್ ವಾಟರ್ನ ಯೂಸ್ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗೆಯೇ ತುಂಬ ಕ್ರಂಚಿಯಾಗಿ ಕೂಡ ಇರುತ್ತೆ. ನೀವು ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ. ಹಾಗೆಯೇ ಇದಕ್ಕೆ ಯಾವುದೇ ರೀತಿ ಮೊಟ್ಟೆ ಏನು ಯೂಸ್ ಮಾಡೋ ಅವಶ್ಯಕತೆಯೇ ಇಲ್ಲ. ಈ ರೀತಿ ಮೊಟ್ಟೆನ ಯೂಸ್ ಮಾಡ್ದೇ ಜಸ್ಟ್ ಒಂದು ಐಸ್ ಕ್ಯೂಬ್ ಅಥವಾ ತಣ್ಣಗಿರ್ತಕ್ಕಂಥ ನೀರಿನಲ್ಲಿ ನಾವು ಡಿಪ್ ಮಾಡಿ ಕ್ಲೀನಾಗಿ ಅದನ್ನು 2-3 ಸಲ ಕೋಟಿಂಗ್ ಅದಕ್ಕೆ ಆಗೋ ಹಾಗೆ ನಾವು ಹಿಟ್ಟು ಮತ್ತು ನೀರು ಎರಡರಲ್ಲೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಹೊರಗಡೆ ನಾವು ಏನು ತಿಂತೀವಿ ರೆಸ್ಟೋರೆಂಟ್ಗಳಲ್ಲಿ ಫ್ರೈಡ್ ಚಿಕನ್ ಅದೇ ರೀತಿ ಟೇಸ್ಟ್ನಲ್ಲಿ ಇರುತ್ತೆ. ಹಾಗೆಯೇ ಇದಕ್ಕೆ ನಾವೇನು ಜಾಸ್ತಿ ಮಸಾಲೆನೂ ಯೂಸ್ ಮಾಡಿಲ್ಲ. ತುಂಬ ಅದು ಆರೋಗ್ಯನೋ ಇರ್ಬೋದು, ಬೇರೆ ಏನಾದರೂ ಫ್ಲೇವರ್ಸ್ ಇರ್ಬೋದು, ಏನನ್ನು ಕೂಡ ನಾವು ಇದಕ್ಕೆ ಆ್ಯಡ್ ಮಾಡ್ದೇ ಮಾಡಿರೋದು. ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಇದು ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು.